ದಿವ್ಯಾಂಕಾ ಸಿರೋಹಿ ಹರಿಯಾಣದ ಜನಪ್ರಿಯ ನಟಿ. ನೋಡಲು ದಂತದ ಗೊಂಬೆಯಂತಿರುವ ಈಕೆ ಅದ್ಭುತ ಡ್ಯಾನ್ಸರ್. ತನ್ನ ಡ್ಯಾನ್ಸ್ ಮೂಲಕವೇ ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಹೊಂದಿರೋ ಚಲುವೆಗೆ ಇನ್ನು 29 ವರ್ಷ. ಆದರೆ ಚಿತ್ರರಂಗದಲ್ಲಿ ಮಿಂಚಬೇಕಿದ್ದ ಈ ನಟಿ ದುರಂತವಾಗಿ ಅಂತ್ಯ ಕಂಡಿದ್ದಾಳೆ. ಚಿಕ್ಕ ವಯಸ್ಸಿನಲ್ಲೇ ಅನುಮಾನಾಸ್ಪದವಾಗಿ ಕೊನೆಯುಸಿರೆಳೆದಿದ್ದಾಳೆ. ದಿವ್ಯಾಂಕಾ ಸಿರೋಹಿಗೆ ಆಗಿದ್ದೇನು ಅಂತ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀವಿ, ಕೊನೆ ತನಕ ನೋಡಿ. ಹರಿಯಾಣದ ಜನಪ್ರಿಯ ನಟಿ ಮತ್ತು ಡ್ಯಾನ್ಸರ್ ದಿವ್ಯಾಂಕಾ ಸಿರೋಹಿ ಏಪ್ರಿಲ್ 21ರ ರಾತ್ರಿ ಗಾಜಿಯಾಬಾದ್ನ ರಾಜನಗರದ ಎಕ್ಸ್ಟೆನ್ಷನ್ ಅಲ್ಲಿರುವಂತಹ ತಮ್ಮ ನಿವಾಸದಲ್ಲಿ ಅನುಮಾನಾಸ್ಪದವಾಗಿ ಪ್ರಾಣ ಬಿಟ್ಟಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಈ ದುರಂತ ಸಂಭವಿಸಿರೋದು ಚಿತ್ರರಂಗ ಮತ್ತು ಅಭಿಮಾನಿಗಳಿಗೆ ತೀವ್ರ ಆಘಾತವನ್ನ ಮೂಡಿಸಿದೆ. ದಿಢೀರಂತ ದಿವ್ಯಾಂಕೆಗೆ ಏನಾಯಿತು ಅಂತ ಇನ್ನೂ ಕೂಡ ಬಹಿರಂಗವಾಗಿಲ್ಲ. ದಿವ್ಯಾಂಕಾ ಸಹೋದರ ಹಿಮಾಂಶು ಹೇಳೋ ಪ್ರಕಾರ ಏಪ್ರಿಲ್ 21ರ ರಾತ್ರಿ ದಿವ್ಯಾಂಕಾ ಮನೆಯಲ್ಲಿ ಕುಸಿದು ಬಿದ್ದಿದ್ರು. ಆಗ ತಲೆಗೆ ಬಲವಾದ ಪೆಟ್ಟಾಗಿತ್ತು. ತಲೆಗೆ ಪೆಟ್ಟಾಗಿದ್ದರಿಂದ ತೀವ್ರವಾಗಿ ರಕ್ತಸ್ರಾವವಾಗಿತ್ತು. ತಕ್ಷಣ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಅಷ್ಟರೊಳಗೆ ದಿವ್ಯಾಂಕಾ ಕೊನೆಯುಸಿರೆಳೆದಿದ್ದಾರೆ. ದಿವ್ಯಾಂಕಾ ಸಿರೋಹಿ ಇನ್ಸ್ಟಾಗ್ರಾಂನಲ್ಲಿ ಬರೋಬ್ಬರಿ 1.3 ಮಿಲಿಯನ್ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ. ತಮ್ಮ ಡ್ಯಾನ್ಸ್ ಮೂಲಕ ಅಪಾರ ಅಭಿಮಾನಿಗಳನ್ನ ಗಳಿಸಿಕೊಂಡಿದ್ರು. ಸುಮಾರು 50ಕ್ಕೂ ಹೆಚ್ಚು ಹರಿಯಾಣಿ ಹಾಡುಗಳಲ್ಲಿ ಆಕ್ಟ್ ಮಾಡಿದ್ರು. ಬಣ್ಣದ ಲೋಕದಲ್ಲಿ ಇನ್ನೂ ಮಿಂಚಬೇಕಿದ್ದ ದಿವ್ಯಾಂಕಾ ಅಕಾಲಿಕ ಮರಣ ಹೊಂದಿರೋದು ಅಭಿಮಾನಿಗಳಿಗೆ ನೋವುಂಟು ಮಾಡಿದೆ. ದಿವ್ಯಾಂಕಾ ದುರಂತ ಅಂತ್ಯಕ್ಕೆ ಅಖಿಲ ಭಾರತ ಸಿನಿ ವರ್ಕರ್ಸ್ ಅಸೋಸಿಯೇಷನ್ ತೀವ್ರ ಸಂತಾಪವನ್ನ ಸೂಚಿಸಿದೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿರುವಂತಹ ಸಂಸ್ಥೆ, ನಟಿ ಹಾಗೂ ಡ್ಯಾನ್ಸರ್ ದಿವ್ಯಾಂಕಾ ಅಗಲಿಕೆಯ ಸುದ್ದಿಯನ್ನ ಕೇಳಿ ನಮಗೆ ಆಘಾತವಾಗಿದೆ. ಅವರ ಅಗಲಿಕೆ ಕೇವಲ ಅವರ ಕುಟುಂಬಕ್ಕೆ ಮಾತ್ರವಲ್ಲದೆ ಇಡೀ ಚಿತ್ರರಂಗಕ್ಕೆ ದೊಡ್ಡ ನಷ್ಟವಾಗಿದೆ. ಹರಿಯಾಣ ಚಿತ್ರರಂಗದಲ್ಲಿ ಅವರು ತಮ್ಮದೇ ಆದ ಛಾಪನ್ನ ಮೂಡಿಸಿದ್ರು. ದೇವರು ಅವರ ಕುಟುಂಬಕ್ಕೆ ಈ ನೋವನ್ನ ಭರಿಸುವ ಶಕ್ತಿ ನೀಡಲಿ ಅಂತ ಬರೆದುಕೊಂಡಿದ್ದಾರೆ. ಚಿತ್ರರಂಗದ ಅನೇಕ ಗಣ್ಯರು ಮತ್ತು ಅಭಿಮಾನಿಗಳು ದಿವ್ಯಾಂಕಾ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ಪ್ರತಿಭಾವಂತ ಕಲಾವಿದೆಯೊಬ್ಬರು ಇಷ್ಟು ಬೇಗ ನಿಧನವಾಗಿರೋದು ಹರಿಯಾಣ ಕಲಾಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ. ಸದ್ಯ ಪೋಸ್ಟ್ ಮಾರ್ಟಂ ಮುಗಿಸಿರುವಂತಹ ವೈದ್ಯರು ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಿದ್ದು ಏಪ್ರಿಲ್ 22ರ ಬೆಳಗ್ಗೆ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. ಪ್ರಾಥಮಿಕ ವರದಿಯ ಪ್ರಕಾರ ದಿವ್ಯಾಂಕಗೆ ಹೃದಯಾಘಾತವಾಗಿತ್ತು ಅಂತ ಹೇಳಲಾಗಿದ್ದು, ವೈದ್ಯರ ವರದಿ ಬಂದ ನಂತರ ನಿಖರ ಕಾರಣ ತಿಳಿದು ಬರಲಿದೆ. ಅದೇನೇ ಇರಲಿ, ಎಷ್ಟು ಚಿಕ್ಕ ವಯಸ್ಸಿಗೆ ಉದಯೋನ್ಮುಖ ನಟಿ ದುರಂತವಾಗಿ ಅಂತ್ಯವಾಗಿದ್ದು ಮಾತ್ರ ನಿಜಕ್ಕೂ ಬೇಸರದ ಸಂಗತಿ.